ಒಂದ್ ಊರಲ್ಲಿ ಕಾಂತಮ್ಮ ಅನ್ನುವ ಒಬ್ಳು ಆಕೆ ಇದ್ಲು. ಕಾಂತಮ್ಮ ಅವರ ತೋಟದಲ್ಲಿ ತುಳಸಿ ಗಿಡಗಳನ್ನ ಬೆಳೆಸಿ ಆ ತುಳಸಿಗಳನ್ನ ಮಾಲೆಯಾಗಿ ಕಟ್ಟಿ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಅದನ್ನ ಮಾರ್ತಾ ಇದ್ರು. ಪಾಪ ಒಂದು ಆಕ್ಸಿಡೆಂಟ್ ಅಲ್ಲಿ ಅವರು ತನ್ನ ಮಗ ಹಾಗೂ ಸೊಸೆಯನ್ನ ಕಳ್ಕೊಂಡ್ರು. ಆ ದಿನದಿಂದ ತನ್ನ ಮೊಮ್ಮಗನನ್ನ ಕಷ್ಟಪಟ್ಟು ಅವರು ಓದಿಸ್ತಾ ಇದ್ರು. ಕಾಂತಮ್ಮನ ಮೊಮ್ಮಗನ ಹೆಸರು ವಿಜಯ್. ಇಲ್ ನೋಡಜ್ಜಿ, ಇನ್ನು ಸ್ವಲ್ಪ ದಿನದಲ್ಲಿ ನನಗೆ ಒಳ್ಳೆ ಉದ್ಯೋಗ ಸಿಗುತ್ತೆ. ಆಮೇಲೆ ನೀನು ಕಷ್ಟಪಡ್ಬೇಕಾಗಿರೋ ಅವಶ್ಯಕತೆ ಏನೂ ಇಲ್ಲ. ನಿನ್ನನ್ನ ನೋಡ್ಕೊಳಕ್ಕೆ ನಾನಿದ್ದೀನಿ. ನನಗೆ ಕೆಲಸ ಸಿಕ್ಕದ್ಮೇಲೆ ನಾನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ಆವಾಗ ನೀನು ಮನೆಯಲ್ಲೇ ಇದ್ದು ವಿಶ್ರಾಂತಿ ತಗೊಳ್ಬೋದು. ಆಮೇಲೆ ನೀನು ಮನೆಯಲ್ಲೇ ಇದ್ದು ರಾಮಾಯಣ ಮಹಾಭಾರತ ಅಂತ ಓದ್ಕೊಂಡು ಜೀವನ ಸಾಗಿಸ್ಬೋದು. ನೀನು ಮಾತಾಡೋದ್ನ ನೋಡಿದ್ರೆ ಸತ್ತೋಗಿರೋ ನನ್ ಮಗ ಜ್ಞಾಪಕಕ್ಕೆ ಬರ್ತಾನೆ. ಅವನು ಕೂಡ ಹೀಗೇನೆ ನನ್ನ ಯಾವ ಕೆಲ್ಸನೂ ಮಾಡಕ್ ಬಿಡಲ್ಲ. ನನ್ನ ಸೊಸೆ ಕೂಡ ಹೀಗೇನೆ ನನ್ನ ಮಹಾರಾಣಿ ರೀತಿ ನೋಡ್ಕೊಳ್ತಾಳೆ. ಏನ್ ಮಾಡೋದು, ಆ ದೇವ್ರು ಅವ್ರಿಬ್ಬರನ್ನ ನನ್ನಿಂದ ಕಿತ್ಕೊಂಡ್ಬಿಟ್ಟ. ನೀನೇನು ಬೇಜಾರ್ ಮಾಡ್ಕೊಳ್ಬೇಡ ಅಜ್ಜಿ. ಪುನಃ ಆ ದಿನ ನಿನಗೆ ವಾಪಸ್ ಸಿಗುತ್ತೆ. ಅವ್ರ ತರ ನಾನ್ ನಿನ್ನನ್ನ ನೋಡ್ಕೊಳ್ತೀನಿ. ಹಾಗೆ ವಿಜಯ್ ಕಾಂತಮ್ಮನ ಹತ್ರ ಹೇಳ್ದ. ಹಾಗೆ ಆ ದಿನ ಕಾಂತಮ್ಮ ಯಾವಾಗ್ಲ ತರ ತುಳಸಿ ಮಾಲೆನ ಕಟ್ಟಿ ದೇವಸ್ಥಾನದಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಅಪ್ಪ ವೆಂಕಟೇಶ್ವರ, ನಾನ್ ನಿನ್ ಜೊತೆ ಕೇಳ್ಕೊಳ್ಳೋದು ಒಂದೇ. ನಾನ್ ಮಾರುವಂತಹ ಈ ಮಾಲೆಗಳು ಎಲ್ಲಾನು ಖಾಲಿಯಾಗ್ಬೇಕು. ಆವಾಗನೇ ನನ್ ಮೊಮ್ಮಗನ ನನ್ನಿಂದ ಓದ್ಸಕ್ಕಾಗೋದು. ಪಾಪ ತಂದೆ ತಾಯಿನ ಕಳ್ಕೊಂಡಿರೋವ್ನು, ಅವನ್ನ ನಾನೇ ಓದಿಸ್ಬೇಕು. ಯಾರು ಇಲ್ದೇ ಇರೋರಿಗೆ ನೀನೆಪ್ಪ ದಿಕ್ಕು. ನೀನೇ ನಮ್ನ ಕಾಪಾಡ್ಬೇಕು. ಹಾಗೆ ಕಾಂತಮ್ಮ ಆ ದಿನ ಇಡೀ ತುಳಸಿ ಮಾಲೆನ ಮಾರ್ತಾ ಇದ್ರು. ಸಂಜೆ ಸಮಯದಲ್ಲಿ ಆ ತುಳಸಿ ಮಾಲೆ ಎಲ್ಲಾನು ಖಾಲಿಯಾಯ್ತು. ಕಾಂತಮ್ಮ ಅದನ್ನು ನೋಡಿ ತುಂಬಾನು ಸಂತೋಷಪಟ್ರು. ಆವಾಗ ಆ ದೇವಸ್ಥಾನದ ಪೂಜಾರಿ ಕಾಂತಮ್ಮನ ಹತ್ರ ಬಂದು ಈ ರೀತಿ ಹೇಳಿದ್ರು. ಕಾಂತಮ್ಮ, ನೀನು ತುಂಬಾನೇ ಅದೃಷ್ಟವಂತೆ. ಪ್ರತಿದಿನ ನಿನ್ ಕೈಯಾರೆ ನೀನ್ ಕಟ್ಟಿದ ಈ ತುಳಸಿ ಮಾಲೆನೆ ಆ ಸ್ವಾಮಿಗೆ ಬರ್ತಾ ಇದೆ. ಅದಕ್ಕೆ ನೀನು ಪುಣ್ಯ ಮಾಡಿರ್ಬೇಕಮ್ಮ. ಅಯ್ಯಯ್ಯೋ, ಅದು ಹೇಗೆ ಸ್ವಾಮಿ ಪುಣ್ಯ ಆಗುತ್ತೆ? ನಾನು ಮಾರುವಂತಹ ಮಾಲೆಗಳಿಗೆ ದುಡ್ಡು ತಗೋತಿದ್ದೀನಲ್ವಾ. ದುಡ್ಡು ತಗೊಂಡ್ರೆ ಹೇಗೆ ಪುಣ್ಯ ಸಿಗುತ್ತೆ? ಹಣ ತಗೊಂಡ್ರು ಸರಿ, ಸ್ವಲ್ಪ ಪುಣ್ಯ ಆ ಮಾಲೆ ಕಟ್ಟಿದವ್ರಿಗೂ ಸಿಗುತ್ತೆ ಅಮ್ಮ. ಆದ್ರಿಂದ ನಿನಗೂ ಆ ಪುಣ್ಯದಲ್ಲಿ ಸ್ವಲ್ಪ ಸಿಗುತ್ತೆ. ಹಾಗಾದ್ರೆ ನನಗ್ ಸಿಗುವಂತಹ ಪುಣ್ಯ ಎಲ್ಲ ನನ್ನ ಮೊಮ್ಮಗನಿಗೆ ಸಿಗ್ಲಿ. ಯಾಕಂದ್ರೆ ಅವನು ತಂದೆ ತಾಯಿನ ಕಳ್ಕೊಂಡಿರೋ ಅನಾಥ ಮಗು. ಅವನಿಗೆ ನಾನ್ ಮಾತ್ರ ಇರೋದು. ಅವನಿಗೆ ಒಂದೊಳ್ಳೆ ಕೆಲಸ ಸಿಕ್ಕಿ ಅವನು ತುಂಬಾ ಚೆನ್ನಾಗಿ ಜೀವನ ಮಾಡಿದ್ರೆ ಅಷ್ಟೇ ಸಾಕು. ನಿನ್ನ ಮೊಮ್ಮಗನಿಗೆ ಇನ್ನೂ ಕೆಲ್ಸ ಸಿಗ್ಲಿಲ್ವಾ? ಚೆನ್ನಾಗಿ ಓದೋ ಹುಡುಗ ತಾನೆ? ಹಾ ಹೌದು, ನನ್ನ ಮೊಮ್ಮಗ ತುಂಬಾ ಚೆನ್ನಾಗಿ ಓದ್ತಾನೆ. ಆದ್ರೆ ಹೊರಗಡೆ ಕೆಲಸ ಸಿಗ್ಬೇಕಾದ್ರೆ ಲಕ್ಷಗಟ್ಲೆ ಜನರಿಗೆ ಲಂಚ ಕೊಡ್ಬೇಕಂತೆ. ನಾವು ಬಡವರು, ಅಷ್ಟೊಂದು ದುಡ್ಡುನ ಎಲ್ಲಿಂದ ತಗೋಬರೋದ್ ನಾವು ಹೇಳಿ? ಹಣ ಕೊಡೋದಿದ್ರೆ ಅವನಿಗೆ ಕೆಲಸ ಸಿಗೋದಿಲ್ಲ ಪಾಪ. ಒಂದೊಂದ್ ದಿವ್ಸನೂ ಹಣಕ್ಕೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾನೆ. ಹಾಳಾದ ಲೋಕ. ಹಣ ಇಲ್ದೇ ಇರುವ ಯಾರನ್ನು ಸ್ವಲ್ಪನೂ ಮೇಲೆ ಬರಕ್ಕೆ ಬಿಡೋದೇ ಇಲ್ಲ. ಸರಿ, ನಮ್ಮಂತವರಿಗೋಸ್ಕರ ತಾನೇ ಆ ದೇವ್ರಿಲ್ಲಿರೋದು. ಈ ದೇವಸ್ಥಾನದಲ್ಲಿ ಮಾಡುವ ಒಂದು ಮುಖ್ಯವಾದ ವ್ರತ ನಂಗೆ ಗೊತ್ತಿದೆ. ಅದು ಏನು ಅಂತ ನಾನು ನಿನ್ನ ಹತ್ರ ಹೇಳ್ತೀನಿ. ನೀನ್ ಮಾತ್ರ ಭಕ್ತಿಯಿಂದ ಆ ವ್ರತನ ಮಾಡಿ ಮುಗಿಸಿದ್ರೆ ನೀನು ಏನ್ ಆಸೆ ಪಡ್ತೀಯೋ ಅದೆಲ್ಲ ಹಾಗೆ ನಡೆಯುತ್ತೆ. ಆ ವ್ರತ ಏನು ಅಂತ ನನ್ ಜೊತೆ ಸ್ವಲ್ಪ ಹೇಳಿ ಸ್ವಾಮಿ, ನಿಮ್ಗೂ ಸ್ವಲ್ಪ ಪುಣ್ಯ ಸಿಗುತ್ತೆ. ಮೊದ್ಲು ನೀನು 7 ಶನಿವಾರ ನಿನ್ ಕೈಯಾರೆ ಕಟ್ಟಿದ ತುಳಸಿ ಮಾಲೆನ ನೀನು ಸ್ವಾಮಿಗೆ ಹಾಕ್ಬೇಕು. ಹಾಗೇನೆ 7 ಶನಿವಾರ ಉಪವಾಸ ಇದ್ದು ಸ್ವಾಮಿಗೆ ಪೂಜೆ ಮಾಡ್ಬೇಕು. ಆಮೇಲೆ 8ನೇ ಶನಿವಾರ ಯಾರಿಗಾದ್ರೂ ಒಬ್ರಿಗೆ ಊಟ ಹಾಕ್ಬೇಕು. ಆಮೇಲೆ ಅವರಿಗೆ ಹೊಸ ಬಟ್ಟೆನೂ ಕೊಡಿಸ್ಬೇಕು. ಹಾಗೆ ಮಾಡಿದ್ರೆ ದೇವ್ರಿಗೆ ಸಂತೋಷ ಆಗುತ್ತೆ. ಆವಾಗ ನಿನ್ ಕೋರಿಕೆನ ಅವನು ಈಡೇರಿಸ್ತಾನೆ. ಖಂಡಿತ ನೀವು ಹೇಳಿದಂತಹ ವ್ರತನ ನಾನ್ ಮಾಡ್ತೀನಿ. ಹಾಗೆ ಪೂಜಾರಿ ಕಾಂತಮ್ಮನ ಹತ್ರ ವ್ರತದ ಬಗ್ಗೆ ಹೇಳ್ತಾ ಇದ್ದಾಗ ಆ ದೇವಸ್ಥಾನಕ್ಕೆ ರಾಜೇಶ್ವರಿ ದೇವಿ ಬಂದ್ಲು. ರಾಜೇಶ್ವರಿ ದೇವಿ ಆ ಊರಿನಲ್ಲೇ ದೊಡ್ಡ ಶ್ರೀಮಂತೆ. ಅವಳತ್ರ ಹಣ ಇದೆ ಅನ್ನುವ ಅಹಂಕಾರ ಅವಳಿಗೆ ಜಾಸ್ತಿನೇ ಇತ್ತು. ಅವಳಿಗಿಂತ ದೊಡ್ಡವರು ಯಾರು ಆ ಊರಲ್ಲಿ ಇಲ್ಲ ಅಂತ ಅವಳು ಅಂದ್ಕೊಳ್ತಾ ಇದ್ಲು. ಏನು ಪೂಜಾರಿ ಅವರೇ, ಹೋಗಿ ಹೋಗಿ ಈ ವ್ರತದ ಬಗ್ಗೆ ಈ ಅಮ್ಮನ್ ಜೊತೆ ಹೇಳ್ತಾ ಇದ್ದೀರಾ? ಇವರು ಒಂದೊತ್ತು ಊಟಕ್ಕೇನೆ ಕಷ್ಟಪಡೋರು. ಹಾಗಿರುವಾಗ ಇವ್ರು ಹೇಗೆ ಇನ್ನೊಬ್ರಿಗೆ ಬಟ್ಟೆ ತೆಕ್ಕೊಡ್ತಾರೆ, ಇನ್ನೊಬ್ರಿಗೆ ಊಟ ಕೊಡ್ತಾರೆ?
ಅದು ಮಾತ್ರ ಅಲ್ದೆ ಇವ್ರನ್ನ ನೋಡಿದ್ರೆ ಇವತ್ತು ನಾಳೆ ಹೋಗಿ ಸೇರಂಗಿದೆ. ಇವ್ರ್ ಮಾತ್ರ 7 ಶನಿವಾರ ಪೂಜೆನ ಮಾಡಿ ಮುಗಿಸ್ಬಿಟ್ರೆ 8ನೇ ಶನಿವಾರ ವೈಕುಂಠಕ್ಕೆ ಹೋಗಿ ಸೇರ್ಬಿಡ್ತಾರೆ. ಅಯ್ಯೋ, ಈ ರೀತಿ ಬಡವರಿಂದ ಆ ರೀತಿ ವ್ರತ ಮಾಡಕ್ಕಾಗುತ್ತಾ? ಇಲ್ ನೋಡಮ್ಮ ರಾಜೇಶ್ವರಿ, ನಾನು ಬಡವಿ ಆಗಿರ್ಬೋದು, ಆದ್ರೆ ನಾನು ನಿನ್ಕಿಂತ ವಯಸ್ಸಲ್ಲಿ ದೊಡ್ಡವಳು. ನನ್ನ ನೋಡಿ ಹೀಗೆ ಮಾತಾಡ್ತೀಯಲ್ಲ, ನಿನ್ ಮಾತಾಡೋದು ಸ್ವಲ್ಪ ಆದ್ರೂ ಸರಿನಾ? ಈ ದೇವಸ್ಥಾನದ ಮುಂದೆ ಹೀಗೆ ನಿಂತು ಮಾತಾಡ್ತಿದ್ದೀಯಲ್ಲ, ವ್ರತ ಮಾಡ್ಬೇಕು ಅಂತ ಮನ್ಸಿದ್ರೆ ಸಾಕು, ಆ ದೇವ್ರೆ ನಮ್ ಕೈಯಿಂದ ವ್ರತನ ಮಾಡಿಸ್ತಾನೆ. ನಿಮಗೆ ಗೊತ್ತಿಲ್ಲ ಅಂತ ಅನ್ಕೋತೀನಿ, ವ್ರತ ಮಾಡ್ಲಿಕ್ಕೆ ಕೈಯಲ್ಲಿ ಸ್ವಲ್ಪ ಹಣನೂ ಮೈಯಲ್ಲಿ ಸ್ವಲ್ಪ ಶಕ್ತಿನೂ ಇರ್ಬೇಕು. ನಿನ್ ಜೊತೆ ಅದು ಎರಡೂ ಇಲ್ಲ. ನೋಡ್ಕೊಂಡಿರು, ನೀನ್ ಆರಂಭಿಸಿದಂತಹ ವ್ರತನ ನಿನ್ನಿಂದ ಮುಗ್ಸಕ್ಕೆ ಆಗೋದಿಲ್ಲ. ಆ ಮಾತ್ನ ನೀನ್ ಹೇಳ್ಬೇಡ. ಏನೋ ಯಾರಿಗ್ ಗೊತ್ತು ನಿನ್ನಿಂದ ವ್ರತನ ಮಾಡಕ್ಕಾಗುತ್ತೋ ಇಲ್ವೋ. ಹಾಗಾದ್ರೆ ಸರಿ, ನೀವು ವ್ರತ ಮಾಡೋ ದಿನ ನಾನು ಕೂಡ ವ್ರತನ ಆರಂಭಿಸ್ತೀನಿ. ಯಾರು ವ್ರತನ ಸರಿಯಾಗಿ ಮಾಡಿ ಮುಗಿಸ್ತಾರೆ ಅಂತ ನೋಡೇ ಬಿಡೋಣ. ಹಾಗೆ ರಾಜೇಶ್ವರಿ ಹಾಗೂ ಕಾಂತಮ್ಮನ ಮಧ್ಯದಲ್ಲಿ ಒಂದು ಸ್ಪರ್ಧೆ ಉಂಟಾಯಿತು. ರಾಜೇಶ್ವರಿ ಹೇಗಾದ್ರೂ ಆ ಸ್ಪರ್ಧೆಯಲ್ಲಿ ಅವಳೇ ಗೆಲ್ಬೇಕು ಅಂತ ಅಂದ್ಕೊಂಡ್ಲು. ಆದ್ರೆ ಕಾಂತಮ್ಮ ಭಕ್ತಿಯಿಂದ ಆ ವ್ರತನ ಮಾಡಿ ಮುಗಿಸ್ಬೇಕು ಅಂತ ಅಂದ್ಕೊಂಡ್ರು. ಹೇಗಾದ್ರೂ ಈ ಪೈಪೋಟಿಯಲ್ಲಿ ನಾನೇ ಗೆಲ್ಬೇಕು. 7 ಶನಿವಾರ ನಾನು ವ್ರತನ ಮಾಡ್ತೀನಿ. ಹಾಗೇನೆ 8ನೇ ಶನಿವಾರ ಈ ಊರಲ್ಲಿರೋರ್ನೆಲ್ಲ ಕರೆದು ಅವರಿಗೆ ಅನ್ನದಾನವನ್ನು ಮಾಡ್ತೀನಿ. ಯಾರು ಕೂಡ ಕಾಂತಮ್ಮನ್ ಮನೆಗೋಗಿ ಊಟ ಮಾಡದೇ ಇರುವ ಹಾಗೆ ಮಾಡ್ಬಿಡ್ತೀನಿ. ಆವಾಗ ಗೊತ್ತಾಗುತ್ತೆ ಯಾರು ವ್ರತದಲ್ಲಿ ಗೆಲ್ತಾರೆ ಅಂತ. ಹಾಗೆ ರಾಜೇಶ್ವರಿ ದೇವಿ ಮನ್ಸಲ್ಲಿ ಅಂದ್ಕೊಳ್ತಾ ಇದ್ದಾಗ ಈ ಕಡೆ ಕಾಂತಮ್ಮ ಸ್ವಾಮಿಯ ಹತ್ರ ಈ ರೀತಿ ಬೇಡ್ಕೊಳ್ತಾ ಇದ್ರು. ಇಲ್ ನೋಡಪ್ಪ, ನಾನು ವಯಸ್ಸಾದವಳು, ನನ್ ಜೊತೆ ಹಣನೂ ಇಲ್ಲ, ನನ್ ಮೈಯಲ್ಲಿ ಶಕ್ತಿನೂ ಇಲ್ಲ. ಹಾಗಿರುವ ನಾನೇ ನಿಂಗೆ ವ್ರತ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಒಂದೊತ್ತು ಊಟ ಮಾಡೋದಿದ್ರು ನನ್ ಮೈಯಲ್ಲಿ ಶಕ್ತಿ ಇರೋದಿಲ್ಲ. ಆದ್ರೆ ನಿನ್ ಮೇಲೆ ಇರುವ ನಂಬಿಕೆಯಿಂದ 7 ಶನಿವಾರ ನಾನು ವ್ರತ ಮಾಡ್ಬೇಕು ಅಂತ ಇದ್ದೀನಿ. ನಾನು ವ್ರತ ಮಾಡುವ ಈ ಸಮಯದಲ್ಲಿ ನನ್ಗೆ ಸುಸ್ತಾಗ್ದಂಗೆ ನೀನೇ ದೇವ್ರೆ ನನ್ನ ನೋಡ್ಕೋಬೇಕು. ಅದೇ ರೀತಿ 8ನೇ ಶನಿವಾರ ನಿನ್ಗೆ ಪೂಜೆನ ಮಾಡಿ ಮುಗಿಸಿ ಯಾರಾದ್ರೂ ಒಬ್ರಿಗೆ ಊಟ ಬಟ್ಟೆನ ನಾನು ತೆಗೆದುಕೊಡ್ಬೇಕು. ಅದಕ್ಕೆ ನೀನೇ ದಾರಿ ತೋರಿಸ್ಬೇಕು. ಹಾಗೆ ಕಾಂತಮ್ಮ ದೇವ್ರ ಹತ್ರ ಬೇಡ್ಕೊಂಡ್ರು. ಇದೆಲ್ಲವನ್ನು ವೆಂಕಟೇಶ್ವರ ಸ್ವಾಮಿ ಹಾಗೂ ಪದ್ಮಾವತಿ ದೇವಿ ನೋಡ್ತಾನೇ ಇದ್ರು. ಏನು ಸ್ವಾಮಿ ಇದು? ನಿಮ್ಮ ಭಕ್ತೆಯರು ಪೈಪೋಟಿ ಹಾಕಿ ವ್ರತ ಮಾಡ್ತಿದ್ದಾರೆ? ಇಲ್ಲ, ರಾಜೇಶ್ವರಿ ದೇವಿ ಮಾತ್ರನೇ ವ್ರತನ ಪೋಟಿಯಾಗಿ ತಗೊಂಡಿದ್ದಾಳೆ. ಆದ್ರೆ ಕಾಂತಮ್ಮ ಈ ವ್ರತ ಮಾಡೋದು ಅವರ ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ನೋಡೋಣ ಯಾರು ಈ ವ್ರತನ ಸರಿಯಾಗಿ ಮಾಡ್ತಾರೆ ಅಂತ. ನನಗೆ ಅವರಿಬ್ರೂನು ಸಮಾನನೇ. ಆದ್ರೆ ನಾನು ಒಬ್ರು ಭಕ್ತಿಗೂ ಒಬ್ರ ಅಮಾಯಕತನಕ್ಕೇನೆ ಮುಗ್ಧನಾಗೋದು. ಈ ಗುಣ ಇರೋರು ನನ್ನ ದರ್ಶನನ ಸುಲಭವಾಗಿ ತಗೊಳ್ಬೋದು. ಹಾಗೆ ವೆಂಕಟೇಶ್ವರ ಸ್ವಾಮಿ ಪದ್ಮಾವತಿ ದೇವಿಯ ಹತ್ರ ಹೇಳಿದ್ರು. ಇನ್ನೊಂದ್ ಕಡೆ ಕಾಂತಮ್ಮ ಹಾಗೂ ರಾಜೇಶ್ವರಿ ದೇವಿ ಇಬ್ರು ಅವ್ರ ವ್ರತನ ಶುರು ಮಾಡಿದ್ರು. ಮೊದಲನೇ ದಿನ ಆ ವ್ರತನ ತುಂಬಾ ಚೆನ್ನಾಗಿ ಮಾಡಿ ಮುಗಿಸಿದ್ರು. 2ನೇ ದಿನಾನು ಆ ವ್ರತನ ತುಂಬಾ ಚೆನ್ನಾಗಿ ಮಾಡಿ ಮುಗಿಸಿದ್ರು. ಆದ್ರೆ ಮೆಲ್ಲೆ ಮೆಲ್ಲೆ ಕಾಂತಮ್ಮನಿಗೆ ಆರೋಗ್ಯ ಹಾಳಾಗಕ್ಕೆ ಶುರುವಾಯಿತು. ಏನಜ್ಜಿ ಇದು? ನಿನ್ನ ವಯಸ್ಸೇನು, ನೀನ್ ಮಾಡ್ತಾ ಇರೋ ಕೆಲ್ಸ ಏನು? ಸ್ವಲ್ಪನಾದ್ರೂ ನನ್ನ ಮಾತು ಕೇಳು. ಸ್ವಲ್ಪ ಊಟನಾದ್ರೂ ತಿನ್ನಜ್ಜಿ. ಇಲ್ಲ, ನಾನು ಆ ದೇವ್ರ ಜೊತೆ ಮಾತು ಕೊಟ್ಟಿದ್ದೀನಿ. ನನ್ನ ಮೈಯಲ್ಲಿ ಶಕ್ತಿ ಇಲ್ಲದಿದ್ರೂ ನಾನು ಈ ವ್ರತನ ಬಿಡೋದಿಲ್ಲ. ನನಗೆ ವ್ರತಕ್ಕೆ ಬೇಕಾದ ಶಕ್ತಿನ ದೇವ್ರು ಕೊಡ್ತಾನೆ. ನೀನೇನು ಚಿಂತೆ ಮಾಡಬೇಡ. ಹಾಗೆ ಕಾಂತಮ್ಮ ದೇವ್ರ ಮೇಲೆ ಭಾರ ಹಾಕಿ ಆ ವ್ರತನ ಮುಂದುವರ್ಸಿದ್ರು. ಆದ್ರೆ ಈ ಕಡೆ ರಾಜೇಶ್ವರಿ ದೇವಿ ಮಾತ್ರ ಯಾವುದೋ ಯೋಚನೆಯಲ್ಲಿ ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ಲು. ಅಯ್ಯಯ್ಯೋ, ತುಂಬಾ ಹಸಿವಾಗ್ತಿದೆ ಅಲ್ಲ, ನಾನು ಏನಪ್ಪಾ ಮಾಡೋದು? ಇವತ್ತು ನನ್ನ ಸೊಸೆ ಜೊತೆ ಬೇಡ ಬೇಡ ಅಂತ ಹೇಳಿದ್ರು ಚಿತ್ರಾನ್ನ ಮಾಡ್ಬಿಟ್ಟಿದ್ದಾಳಲ್ವಾ. ನನಗೆ ಚಿತ್ರಾನ್ನ ಅಂದ್ರೆ ತುಂಬಾ ಇಷ್ಟ. ನಾನು ಮನೆ ಬಾಗ್ಲಲ್ಲಿ ಕೂತ್ರು ಚಿತ್ರಾನ್ನ ಮಾಡುವಂತಹ ಘಮ ಮನೆ ಬಾಗ್ಲು ತನಕ ಬರ್ತಾ ಇದೆ. ಅಯ್ಯೋ ದೇವ್ರೆ, ನಂಗೆ ಹಸಿವಾಗ್ತಿದೆ, ಏನ್ ಮಾಡೋದು? ಒಂದ್ ಬಾಯಿ ತಿಂದ್ರೆ ಆ ದೇವ್ರು ಏನ್ ಹೇಳ್ತಾರೆ? ಆ ದೇವ್ರು ತುಂಬಾ ಕರುಣಾಮಹಿ. ಒಂದ್ ಬಾಯಿ ತಿನ್ನೋದ್ರಲ್ಲಿ ಆ ದೇವ್ರು ಏನು ಬೇಜಾರ್ ಮಾಡ್ಕೊಳ್ಳೋದಿಲ್ಲ. ಹಾಗಂತ ರಾಜೇಶ್ವರಿ ದೇವಿ ಅವಳ ಹಸುವನ್ನ ತಡ್ಕೊಳಕ್ಕಾಗದೆ ಆ ಪುಳಿಯೋಗರೆನ ಹಾಕಿ ತಿಂದ್ಲು. ಆದ್ರೆ ಕಾಂತಮ್ಮ ಹಾಗೆಲ್ಲ ಭಕ್ತಿಯಿಂದ ವ್ರತನ ಮಾಡ್ತಿದ್ರು.
ಆದ್ರೆ ರಾಜೇಶ್ವರಿ ದೇವಿ ಮಾತ್ರ ಒಂದು ಸಲ 6 ಸಲ ಪ್ರದಕ್ಷಿಣೆ ಮಾಡಿದ್ರೆ ಇನ್ನೊಂದಿನ 3 ಸಲ, ಇನ್ನೊಂದಿನ 2 ಸಲ ಈ ರೀತಿ ಪ್ರದಕ್ಷಿಣೆ ಮಾಡ್ತಾ ಇದ್ಲು. ದೇವ್ರೇ, ನನಗೆ ಮಂಡಿ ನೋವಿದೆ, ಅದು ನಿಮ್ಗೆ ಗೊತ್ತು ತಾನೇ? ಅದಕ್ಕೇನೆ ನನ್ನಿಂದ ಸರಿಯಾಗಿ ಪ್ರದಕ್ಷಿಣೆ ಮಾಡಕ್ಕಾಗಿಲ್ಲ. ನೀವು ನೋಡ್ಕೊಂಡೇ ಇರಿ, 8ನೇ ಶನಿವಾರ ನಾನು ಹೇಗೆ ನಿಮ್ಗೆ ಪೂಜೆ ಮಾಡ್ತೀನಿ ಅಂತ. ಈ ಊರಲ್ಲಿರೋರಿಗೆಲ್ಲನೂ ನಾನು ಅನ್ನದಾನ ಮಾಡ್ತೀನಿ. ಹಾಗೆ 8ನೇ ಶನಿವಾರನೂ ಬಂತು. ರಾಜೇಶ್ವರಿ ದೇವಿ ಅವಳ ಮನೆಯ ಮುಂದುಗಡೆ ದೊಡ್ಡದಾಗಿ ಚಪ್ರ ಹಾಕಿದ್ಲು. ಹಾಗೇನೆ ಊರಿನವರು ಎಲ್ಲರನ್ನ ಅವಳ ಮನೆಗೆ ಊಟಕ್ಕೆ ಅವಳು ಕರೆದ್ಲು. ರಾಜೇಶ್ವರಿ ದೇವಿಯ ಮನೆಯಲ್ಲಿ ಹಲವಾರು ತರದ ಪದಾರ್ಥಗಳು ಇರೋದ್ರಿಂದ ಊರಿನವರು ಎಲ್ರೂ ಅವಳ ಮನೆಗೇನೆ ಊಟಕ್ಕೆ ಹೋದ್ರು. ಪಾಪ ಕಾಂತಮ್ಮನ ಮನೆಗೆ ಊಟಕ್ಕೆ ಯಾರೂ ಬರ್ಲಿಲ್ಲ. ಸ್ವಾಮಿ ವೆಂಕಟೇಶ್ವರ, ಯಾಕಪ್ಪ ನನ್ನ ಮನೆಗೆ ಯಾರೂ ಬಂದಿಲ್ಲ? ನಾನು ಬಡವಿಯಾಗಿರ್ಬೋದು, ಆದ್ರೆ ನಾನು ತುಂಬಾ ಕಷ್ಟಪಟ್ಟು ಅಡಿಗೆ ಮಾಡಿದ್ದೀನಿ. ನನ್ನಿಂದ ವಿಧ ವಿಧವಾದ ಅಡಿಗೆನ ಮಾಡಕ್ಕಾಗದಿದ್ರು ತುಂಬಾ ರುಚಿಯಾಗಿರುವ ಆಹಾರನ ಮಾಡಿಟ್ಟಿದ್ದೀನಿ, ಆದ್ರೆ ನನ್ನ ಮನೆಗೆ ಯಾರೂ ಬಂದಿಲ್ಲ. ಹಾಗೆ ಕಾಂತಮ್ಮ ಬೇಜಾರ್ ಮಾಡ್ಕೊಳ್ತಾ ಇದ್ದಾಗ ವೈಕುಂಠದಲ್ಲಿದ್ದ ಪದ್ಮಾವತಿ ದೇವಿ ಸ್ವಾಮಿ ಅದನ್ನ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು. ಆದ್ರಿಂದ ಈ ದಿನ ಕಾಂತಮ್ಮನ ಮನೆಗೆ ಊಟಕ್ಕೆ ನಾವೇ ಅತಿಥಿಗಳಾಗಿ ಹೋಗ್ಬೇಕು ಅಂತ ಅವರಿಬ್ರು ಮಾರುವೇಷದಲ್ಲಿ ಕಾಂತಮ್ಮನ ಮನೆಗ್ ಬಂದ್ರು. ಅಜ್ಜಿ, ನಾನು ನನ್ನ ಹೆಂಡತಿ ಇಬ್ರು ತುಂಬಾ ಹಸ್ವಲ್ಲಿ ಇಲ್ಲಿಗ್ ಬಂದಿದೀವಿ. ಸ್ವಲ್ಪ ಊಟ ಕೊಟ್ರೆ ಊಟ ಮಾಡಿ ನಮ್ ದಾರಿಯಲ್ಲಿ ನಾವು ಹೋಗ್ಬಿಡ್ತೀವಿ. ಹಾಗೆ ಕಾಂತಮ್ಮ ಅವರಿಬ್ರನ್ನ ಕರ್ಕೊಂಡು ಹೋಗಿ ಅವರಿಬ್ರಿಗೂ ಹೊಟ್ಟೆ ತುಂಬಾ ಊಟನೂ ಹಾಕಿದ್ರು. ಅವರಿಬ್ರು ಹೊಟ್ಟೆ ತುಂಬಾ ಊಟನೂ ಮಾಡಿದ್ರು. ಅವರ ಹೊಟ್ಟೆ ತುಂಬಾ ತೃಪ್ತಿಯಾಗಿ ತುಂಬಿದ್ರಿಂದ ಅವರಿಬ್ರು ಅವರ ನಿಜವಾದ ಸ್ವರೂಪಕ್ಕೆ ಬದಲಾದ್ರು. ದೇವ್ರೇ, ನನ್ನ ಕಣ್ಣನ್ನು ನನ್ನಿಂದ ನಂಬಕ್ಕಾಗ್ತಿಲ್ವಾ? ನನ್ ಮನೆಗೆ ವೆಂಕಟೇಶ್ವರ ಸ್ವಾಮಿನೂ ಲಕ್ಷ್ಮೀದೇವಿನೂ ಬಂದಿದಾರ. ನಿಮ್ಮ ಭಕ್ತಿ ನಮ್ಮನ್ನ ವೈಕುಂಠದಿಂದ ಇಲ್ಲಿಯವರೆಗೂ ಬರೋತರ ಮಾಡಿದೆ. ನೀವು ಈ ವ್ರತವನ್ನ ಎಷ್ಟೋ ಭಕ್ತಿಯಿಂದ ಮನಸಾರೆ ಮಾಡಿದೀರಾ. ಆದ್ರಿಂದ ನಿಮ್ಮ ಕೋರಿಕೆಯನ್ನ ಈಡೇರಿಸ್ಬೇಕು ಅಂತ ಬಂದಿದ್ದೀವಿ. ನಿನ್ನ ಮೊಮ್ಮಗನಿಗೆ ಒಳ್ಳೆ ಉದ್ಯೋಗ ಸಿಗುತ್ತೆ. ಅದು ಮಾತ್ರವಲ್ಲ, ಈ ದಿನದಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗುತ್ತೆ. ಹಾಗೆ ಸ್ವಾಮಿ ಹಾಗೂ ದೇವಿ ಇಬ್ರು ಕಾಂತಮ್ಮನನ್ನ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು. ಕೆಲವು ದಿನಗಳಲ್ಲೇ ವಿಜಯ್ಗೆ ಒಂದು ಒಳ್ಳೆ ಕೆಲ್ಸನೂ ಸಿಕ್ತು. ಹಾಗೆ ಆ ದಿನದಿಂದ ಕಾಂತಮ್ಮ ವಿಜಯ್ ಇಬ್ರು ತುಂಬಾ ಸಂತೋಷವಾಗಿದ್ರು. ಒಂದೂರಲ್ಲಿ ರಾಮಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ. ಅವನು ತುಂಬಾನೇ ಬಡವನಾಗಿದ್ದ. ಆದ್ರೂ ಅವನು ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೊಡ್ಡ ಭಕ್ತನಾಗಿದ್ದ. ಅವನ ಹೆಂಡತಿಯ ಹೆಸರು ಸುಲೋಚನಾ. ಹಾಗೇನೆ ಅವರಿಗೆ ರಜನಿ ಅನ್ನುವ ಒಬ್ಳು ಹೆಣ್ಮಗಳೂ ಇದ್ಲು. ರಾಮಯ್ಯ ಮಣ್ಣಿನ ಮಡಿಕೆಗಳನ್ನು, ಮಣ್ಣಿನ ಪಾತ್ರೆಗಳನ್ನು ಮಾರಿ ಅದರಲ್ಲಿ ಸಿಗುವ ಸಂಪಾದನೆಯಲ್ಲಿ ಅವನ ಕುಟುಂಬವನ್ನು ನೋಡ್ಕೊಳ್ತಾ ಇದ್ದ. ಏನಾಯ್ತು ಸುಲೋಚನಾ? ಯಾಕೆ ಬೇಜಾರಲ್ಲಿದ್ಯಾ? ಏನು ಇಲ್ಲ ರೀ, ನನ್ನ ಮನೆಯವರೆಲ್ಲರೂ ನಿನ್ನ ನೋಡ್ಬೇಕಂತ ಅನಿಸ್ತಿದೆ, ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾನೇ ಅವ್ರ ಹತ್ರ ಇವಾಗ ನೀವು ಬರೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವರು ಇನ್ನೂ ನಮ್ಮನ್ನ ಶ್ರೀಮಂತರಂತಾನೆ ಅಂದ್ಕೊಂಡಿದ್ದಾರೆ. ಆದ್ರೆ ನಮ್ಮ ಪರಿಸ್ಥಿತಿ ಅವರಿಗೆ ಗೊತ್ತಿಲ್ಲ ಅಲ್ವಾ? ಪ್ರವಾಹದಲ್ಲಿ ನಮ್ಮ ಮನೇಲಿದ್ದ ಹಣ, ಚಿನ್ನ, ವಸ್ತುಗಳೆಲ್ಲ ಹೊಡ್ಕೊಂಡು ಹೋಯಿತು. ಅವ್ರನ್ನ ಬರಬಾರ್ದು ಅಂತ ಹೇಳಕ್ಕೂ ಆಗ್ತಾ ಇಲ್ಲ. ಆದ್ರೆ ಬಂದು ನಮ್ಮ ಪರಿಸ್ಥಿತಿನ ನೋಡಿ ಅವರು ಬೇಜಾರು ಮಾಡ್ಕೊಳಲ್ವಾ? ಹೌದು, ನಿನ್ ಕಷ್ಟ ನನಗೆ ಅರ್ಥ ಆಗ್ತಾ ಇದೆ. ಆದ್ರೆ ಏನ್ ಮಾಡೋದು? ಪ್ರಕೃತಿ ನನ್ನ ಹತ್ರ ಇರೋ ಎಲ್ಲಾನು ಕಿತ್ಕೊಳ್ತು. ಇವಾಗ ನನ್ನ ಹತ್ರ ಏನೂ ಇಲ್ಲ. ನನಗೆ ಒಂದೇ ಒಂದು ವರ್ಷ ಸಮಯ ಕೊಡು. ಖಂಡಿತ ನಮಗೋಸ್ಕರ ಒಂದು ಒಳ್ಳೆ ಮನೇನ ನಾನು ನಿರ್ಮಾಣ ಮಾಡ್ತೀನಿ. ಹಾಗೆ ರಾಮಯ್ಯ ಸುಲೋಚನಾಳಿಗೆ ಧೈರ್ಯವನ್ನು ಕೊಡ್ತಾ ಇದ್ದ. ಆವಾಗ ರಜನಿ ಅವಳ ಶಾಲೆ ಮುಗಿಸ್ಕೊಂಡು ಮನೆಗೆ ಬಂದ್ಲು. ಏನಮ್ಮ, ಇವತ್ತು ಚೆನ್ನಾಗಿ ಓದ್ಕೊಂಡ್ ಬಂದಿದೀಯಾ? ನಾನು ಏನು ಓದ್ಕೊಳ್ಳಿಲ್ಲಪ್ಪ. ನನ್ನ ತರಗತಿಗೆ ಬೇಕಾಗಿರೋ ಪುಸ್ತಕಗಳು ಇಲ್ಲ ಅಂತ ಟೀಚರ್ ನನ್ನನ್ನ ಕರೆದು ಬೈದ್ರು. ನಾಳೆ ನಾನು ಸ್ಕೂಲಿಗೆ ಬರ್ಬೇಕು ಅಂದ್ರೆ ಪುಸ್ತಕ ತಗೊಂಡ್ ಬರ್ಬೇಕಂತೆ, ಇಲ್ಲ ಅಂದ್ರೆ ಬರ್ಲೇಬಾರ್ದಂತೆ. ಏನ್ರಿ ಇದು? ಇವಾಗ ನಾವು ಪುಸ್ತಕಗಳಿಗೆ ಏನ್ ಮಾಡೋದು? ಪುಸ್ತಕ ಇಲ್ಲಾಂದ್ರೆ ಶಾಲೆಗೆ ಬರಬಾರ್ದು ಅಂತ ಟೀಚರ್ಸ್ ಹೇಳಿದ್ದಾರೆ. ನಮ್ ತರನೇ ಪ್ರವಾಹದಲ್ಲಿ ಎಲ್ಲಾನು ಕಳ್ಕೊಂಡವ್ರು ಇವಾಗ ಈ ಊರಲ್ಲೇ ಇಲ್ಲ. ಈ ಊರನ್ ಬಿಟ್ಟು ಬೇರೆ ಊರಿಗೆ ಹೋಗಿದ್ದಾರೆ. ಆದ್ರೆ ನಾವು ಮಾತ್ರ ಇನ್ನು ಇಲ್ಲೇ ಇದ್ದೀವಿ.
ಇಲ್ಲಿರೋರು ಎಲ್ರು ಶ್ರೀಮಂತರು. ನಮ್ ಯಾರಿಗೂ ಇವ್ರು ಯಾವುದೇ ಕೆಲ್ಸನೂ ಕೊಡಲ್ಲ. ನನ್ ಮಾತ್ ಕೇಳಿ, ನಾವು ಕೂಡ ಯಾಕೆ ಈ ಊರನ್ ಬಿಟ್ಟು ಬೇರೆ ಊರಿಗೆ ಹೋಗ್ಬಾರ್ದು ಹೇಳಿ? ನೀನು ಹೇಳಿದ್ ಕೂಡ ಸರಿನೇ. ಸರಿ ಬಾ, ನಾವು ಬೇರೆ ಊರಿಗೆ ಹೋಗೋಣ. ಹಾಗಂತ ಹೇಳಿ ರಾಮಯ್ಯ ಅವನ ಹೆಂಡತಿ ಹೇಳಿದ ಹಾಗೇನೆ ಅವ್ರ ಹತ್ರ ಇದ್ದ ಸ್ವಲ್ಪ ವಸ್ತುಗಳನ್ನ ತಗೊಂಡು ಆ ಊರನ್ನು ಬಿಟ್ಟೆ ಹೊರಟ್ರು. ಸ್ವಾಮಿ ವೆಂಕಟೇಶ್ವರ, ನಾನು ಏನೇ ಕೆಲಸ ಮಾಡಿದ್ರು ನಿನ್ನತ್ರ ಹೇಳದೆ ಮಾಡಲ್ಲ. ಇವಾಗ್ಲೂ ನಾನು ನಿನ್ನತ್ರನೇ ಬೇಡ್ಕೊಳ್ತಿದ್ದೀನಿ. ಸ್ವಾಮಿ, ದಯವಿಟ್ಟು ನಾವು ಹೋಗೋ ಜಾಗದಲ್ಲಿ ನಮಗೆ ಬದುಕಕ್ಕೆ ಒಂದ್ ದಾರಿ ತೋರ್ಸಪ್ಪ. ಹಾಗೆ ರಾಮಯ್ಯ ಅವನ ಇಷ್ಟ ದೈವವಾದ ವೆಂಕಟೇಶ್ವರ ಸ್ವಾಮಿಯ ಹತ್ರ ಹೇಳಿ ಆಶೀರ್ವಾದ ತಗೊಂಡು ಅಲ್ಲಿಂದ ಬೇರೆ ಊರಿಗೆ ಪ್ರಯಾಣವಾದ. ಆದ್ರೆ ಇದೆಲ್ಲವನ್ನು ವೈಕುಂಠದಲ್ಲಿದ್ದು ವೆಂಕಟೇಶ್ವರ ಸ್ವಾಮಿ ಹಾಗೂ ಪದ್ಮಾವತಿ ತಾಯಿ ಇಬ್ರು ನೋಡ್ತಾ ಇದ್ರು. ಪದ್ಮಾವತಿ, ನಾವು ಇವಾಗ್ಲೇ ಹೋಗಿ ನನ್ನ ಭಕ್ತನಿಗೆ ಸಹಾಯ ಮಾಡಬೇಕು. ಅದೇನು ಸ್ವಾಮಿ, ಹಲವು ವರ್ಷಗಳು ತಪಸ್ಸು ಮಾಡಿದ್ರು ಕೂಡ ಅವ್ರು ಕೇಳಿದ ವರವನ್ನ ಕೊಡಕ್ಕೆ ನೀವು ತುಂಬಾನೇ ಯೋಚನೆ ಮಾಡ್ತೀರಾ. ಹೀಗಿರುವಾಗ ಆ ರಾಮಯ್ಯನ ಕಷ್ಟವನ್ನ ನೋಡಿ ತಡ್ಕೊಳಕ್ಕಾಗದೆ ಯಾಕೆ ಈ ರೀತಿ ಒದ್ದಾಡ್ತಾ ಇದ್ದೀರಾ? ಸುಮಾರು ಜನ ಭಕ್ತರು ಅವ್ರಿಗೆ ಕಷ್ಟ ಬರುವಾಗ ನನ್ನನ್ನ ಬೈತಾ ಇರ್ತಾರೆ. ಅದು ಅಲ್ಲದೆ ಅವ್ರ ಬಾಯಿಗೆ ಏನ್ ಬರುತ್ತೋ ಆ ರೀತಿ ಹೇಳ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಸಂತೋಷ ಬರುವಾಗ ನನ್ನನ್ನ ಮರ್ತೇ ಬಿಡ್ತಾರೆ. ಆದ್ರೆ ಈ ರಾಮಯ್ಯ ಇದ್ದಾನೆ ಅಲ್ವಾ, ಅವನಿಗೆ ಕಷ್ಟ ಬಂದ್ರೂ ಸರಿ, ಸಂತೋಷ ಬಂದ್ರೂ ಸರಿ, ಯಾವಾಗ್ಲೂ ಅವನು ನನ್ನ ನಾಮಸ್ಮರಣವನ್ನು ಮಾಡ್ತಾ ಇರುವ ಭಕ್ತ. ಓಹೋ, ಹೌದಾ? ಹಾಗಾದ್ರೆ ಇಂಥ ಭಕ್ತನ ಖಂಡಿತ ನಾವು ಕಾಪಾಡ್ಲೇಬೇಕು. ಬನ್ನಿ, ಇವಾಗ್ಲೇ ಭೂಲೋಕಕ್ಕೆ ಹೋಗಿ ಅವ್ರಿಗೇನ್ ಬೇಕೋ ಆ ವರವನ್ನು ಕೊಟ್ಬಿಟ್ ಬರೋಣ. ಇಲ್ಲ ಇಲ್ಲ, ವರಗಳನ್ನು ಕೊಡೋದಕ್ಕೆ ಇನ್ನು ಸುಮಾರು ಸಮಯವಿದೆ. ನಾವು ಭೂಲೋಕಕ್ಕೆ ಹೋಗಿ ಅವನ ಹತ್ರನೇ ಇದ್ದು ಅವನು ಎಷ್ಟು ದೊಡ್ಡ ಭಕ್ತಿವಂತ ಅನ್ನೋದನ್ನ ನಾವಿಬ್ರು ನೋಡ್ಬೇಕು. ಸರಿ ಸ್ವಾಮಿ, ಇವಾಗ್ಲೇ ಮಾರುವೇಷದಲ್ಲಿ ಇಬ್ರು ಭೂಲೋಕಕ್ಕೆ ಹೋಗೋಣ. ಹಾಗಂತ ಹೇಳಿ ವೆಂಕಟೇಶ್ವರ ಸ್ವಾಮಿ ಹಾಗೂ ಪದ್ಮಾವತಿ ತಾಯಿ ಇಬ್ರು ವೇಷವನ್ನು ಬದಲಾಯಿಸಿಕೊಂಡು ಭೂಲೋಕಕ್ಕೆ ಹೋದ್ರು. ಪದ್ಮಾವತಿ, ಇನ್ನು ಕೆಲವು ಸಮಯದಲ್ಲೇ ರಾಮಯ್ಯ ಅವನ ಕುಟುಂಬದ ಸಮೇತ ಇಲ್ಲಿಗೆ ಬರ್ತಾ ಇದ್ದಾನೆ. ಅಷ್ಟರಲ್ಲಿ ನಾವಿಲ್ಲಿ ಒಂದು ಮನೆಯನ್ನು ಕಟ್ಟಲೇಬೇಕು. ಹಾಗೆ ವೆಂಕಟೇಶ್ವರ ಸ್ವಾಮಿ ಪದ್ಮಾವತಿ ತಾಯಿ ಇಬ್ರು ಸೇರಿ ಆ ಜಾಗದಲ್ಲಿ ಒಂದು ದೊಡ್ಡ ಮನೆಯನ್ನು, ಪಕ್ಕದಲ್ಲೇ ಒಂದು ಚಿಕ್ಕ ಮನೆಯನ್ನು ಕಟ್ಟಿದ್ರು. ಅದೇ ಸಮಯದಲ್ಲಿ ರಾಮಯ್ಯ ಹಾಗೂ ಸುಲೋಚನಾ ಇಬ್ರು ಸೇರಿ ಮಗಳ ಜೊತೆ ಅಲ್ಲಿಗೆ ಬಂದ್ರು. ಅಮ್ಮ, ನಾನು ಸುಮಾರು ದೂರ ನಡ್ಕೊಂಡು ಬಂದೆ ಅಲ್ವಾ, ನನಗೆ ತುಂಬಾ ಹಸು ಆಗ್ತಾ ಇದೆ, ಹಾಗೇನೆ ತುಂಬಾ ದಾಹನೂ ಆಗ್ತಾ ಇದೆ. ಹೌದ್ರಿ, ನನಗೂ ತುಂಬಾನೇ ದಾಹ ಆಗ್ತಾ ಇದೆ. ಇಲ್ಲಿ ಒಂದು ದೊಡ್ಡ ಮನೆ ಇರೋ ತರ ಇದೆ. ಒಳಗಡೆ ಹೋಗಿ ಅವ್ರ ಹತ್ರ ಕುಡಿಯಕ್ಕೆ ನೀರ್ ಕೇಳೋಣ. ಹಾಗಂತ ಹೇಳಿ ರಾಮಯ್ಯ ಆ ದೊಡ್ಡ ಮನೆಯ ಬಾಗಿಲನ್ನು ಬಡಿದ. ಆ ಸಮಯದಲ್ಲಿ ಆ ಮನೆಯೊಳಗಡೆಯಿಂದ ಪದ್ಮಾವತಿ ತಾಯಿ ಹಾಗೂ ವೆಂಕಟೇಶ್ವರ ಸ್ವಾಮಿ ಹೊರಗಡೆ ಬಂದ್ರು. ಅಯ್ಯ, ನಾವು ತುಂಬಾ ದೂರದಿಂದ ಬರ್ತಾ ಇದ್ದೀವಿ. ತುಂಬಾ ಸುಸ್ತಾಗ್ತಾ ಇದೆ. ಕುಡಿಯಕ್ಕೆ ಸ್ವಲ್ಪ ನೀರ್ ಕೊಡ್ತೀರಾ? ಹಾ, ಖಂಡಿತ ಕೊಡ್ತೀನಿ. ಇಲ್ಲಿ ನೋಡ್ ಪದ್ಮ, ಇವ್ರಿಗೆ ಸ್ವಲ್ಪ ನೀರ್ ತಗೊಂಡ್ ಬಾ. ಆ ಸರಿ ರೀ, ಇವಾಗ್ಲೇ ಹೋಗಿ ಕುಡಿಯಕ್ಕೆ ನೀರ್ ತಗೊಂಡ್ ಬರ್ತೀನಿ. ನೀವು ಎಲ್ಲಿಂದ ಬರ್ತಾ ಇದ್ದೀರಾ? ಈ ರಾತ್ರಿ ಸಮಯದಲ್ಲಿ ಈ ಚಿಕ್ಕ ಮಗುನ ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅಯ್ಯ, ನನ್ನ ಹೆಸರು ರಾಮಯ್ಯ. ನಮ್ಮೂರಿಗೆ ಪ್ರವಾಹ ಬಂದು ನಮ್ಮ ಮನೆನೇ ಆ ಪ್ರವಾಹದಲ್ಲಿ ಹೊಡ್ಕೊಂಡು ಹೋಯ್ತು. ಇನ್ನು ಆ ಊರಲ್ಲಿದ್ದು ಏನು ಮಾಡಕ್ ಆಗಲ್ಲ ಅಂತಾನೆ ಬೇರೆ ಊರಿಗೆ ಹೋಗ್ತಾ ಇದ್ದೀವಿ. ಓ ಹೌದಾ? ಈ ದೇವ್ರಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ ಅಂತ ಅನಿಸ್ತಿದೆ. ಪಾಪ, ನಿಮ್ಮಂತವ್ರಿಗೆ ಎಷ್ಟು ಕಷ್ಟ ಕೊಡ್ತಾನೆ. ಅಯ್ಯೋ, ಹಾಗೆ ಹೇಳ್ಬೇಡಿ ಅಯ್ಯ. ದೇವ್ರು ಸುಮ್ಮನೆ ಯಾರಿಗೂ ಕಷ್ಟ ಕೊಡಲ್ಲ. ನಮ್ಮ ಕರ್ಮದ ಫಲನ ನಾವು ಅನುಭವಿಸ್ಲೇಬೇಕಲ್ವಾ? ಹಾಗಂತ ರಾಮಯ್ಯ ಹೇಳಿದನ್ನು ಕೇಳಿ ವೆಂಕಟೇಶ್ವರ ಸ್ವಾಮಿ ಮನಸ್ಸೊಳಗಡೆ ತುಂಬಾನೇ ಸಂತೋಷಪಟ್ರು. ಅಷ್ಟರೊಳಗೆ ಪದ್ಮಾವತಿ ತಾಯಿ ಅವ್ರಿಗೆ ಕುಡಿಯಕ್ಕೆ ನೀರನ್ನ ತಗೊಂಡ್ ಬಂದ್ಕೊಟ್ರು. ಅರೆ, ಈ ನೀರು ತುಂಬಾನೇ ರುಚಿಯಾಗಿದೆ. ಇಷ್ಟು ರುಚಿಯಾದ ನೀರನ್ನ ನಾನು ಯಾವಾಗ್ಲೂ ಕುಡ್ದಿದ್ದೇ ಇಲ್ವಲ್ಲ? ಹೌದು, ಈ ನೀರು ನಿಜವಾಗ್ಲೂ ತುಂಬಾ ರುಚಿಯಾಗಿದೆ. ಏನೋ ಅಮೃತ ತರಾನೇ ಇದೆ. ಇಲ್ಲಿ ನೋಡು ರಾಮಯ್ಯ,
ನನ್ನ ಹೆಸರು ವೆಂಕಯ್ಯ. ಇವಳು ನನ್ನ ಹೆಂಡತಿ ಪದ್ಮ. ನಮಗೆ ಅಂತ ಯಾರು ಇಲ್ಲ. ಸುಮಾರು ದಿನದಿಂದ ಒಂದು ವ್ಯಾಪಾರ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಿಮಗೂ ಇವಾಗ ಬೇರೆ ಯಾರು ಇಲ್ಲ ಅನ್ನೋದ್ರಿಂದ ನಿಮಗೆ ನಾನು ಆಶ್ರಯ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿನಗೆ ಏನ್ ಕೆಲಸ ಮಾಡಕ್ ಬರುತ್ತೆ ಹೇಳು? ಅಯ್ಯ, ನಾನೊಬ್ಬ ಕುಂಬಾರ. ಮಣ್ಣಿನಿಂದ ಮಡಿಕೆಗಳನ್ನ ಪಾತ್ರೆಗಳನ್ನ ಮಾಡಕ್ಕೆ ಬರುತ್ತೆ. ಸರಿ, ಹಾಗಾದ್ರೆ ನಾನು ನಿನಗೆ ಹಣ ಕೊಡ್ತೀನಿ. ನೀನು ಕಷ್ಟಪಟ್ಟು ವ್ಯಾಪಾರ ಮಾಡಿ ನಿನ್ ಕುಟುಂಬನ ನೋಡ್ಕೊಳ್ಬೋದು. ಅದರಲ್ಲಿ ಸ್ವಲ್ಪ ಹಣ ನನಗೂ ಕೊಡು. ಅಯ್ಯ, ಸಮಯಕ್ಕೆ ಸರಿಯಾಗಿ ದೇವ್ರ ತರ ಬಂದಿದ್ದೀರಾ. ನಿಮಗ್ ತುಂಬಾ ಧನ್ಯವಾದ. ಇಲ್ ನೋಡಿ, ಆ ಚಿಕ್ಕ ಮನೆಯಲ್ಲೇ ಇನ್ ಮುಂದೆ ನೀವಿರೋದು. ಹಾಗೇನೆ ನಿನಗೆ ಅಡಿಗೆ ಮಾಡಕ್ ಬರುತ್ತಾ ಅಮ್ಮ? ನಾನು ಅಡಿಗೆ ಮಾಡ್ತೀನಿ. ಹಾಗಾದ್ರೆ ಸರಿ, ದಿನ ಅಡಿಗೆ ಕೆಲಸ ಮಾಡುವಾಗ ನನಗ್ ಬಂದು ಸ್ವಲ್ಪ ಸಹಾಯ ಮಾಡ್ಬಿಟ್ಟು ಹೋಗು. ಹಾಗೇನೆ ನನ್ನ ಮನೆಯವರು ಯಾವಾಗ್ಲೂ ಮನೆಯಲ್ಲೇ ಇರ್ತಾರೆ. ಆದ್ರಿಂದ ನಿನ್ ಮಗಳಿಗೆ ಅವರೇ ಪಾಠ ಹೇಳಿಕೊಡ್ತಾರೆ. ಹಾಗಂತ ಹೇಳಿದ್ರಿಂದ ರಾಮಯ್ಯ ಸುಲೋಚನಾ ಇಬ್ರು ಸಂತೋಷದಿಂದ ಆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ರಾಮಯ್ಯ ಮಣ್ಣಿನ ಮಡಿಕೆ ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡಿ ಕುಟುಂಬನ ನೋಡ್ಕೊಳ್ತಿದ್ದ. ಹಾಗೇನೆ ಅವನು ಸಂಪಾದನೆ ಮಾಡೋ ಹಣದಲ್ಲಿ ಸ್ವಲ್ಪ ಹಣನ ವೆಂಕಯ್ಯನಿಗೆ ಅವನು ಕೊಡ್ತಾ ಇದ್ದ. ರೀ, ಇವರು ನಿಜವಾಗ್ಲೂ ನಮ್ ಪಾಲಿಗೆ ದೇವ್ರ ತರ ಬಂದು ಸಹಾಯ ಮಾಡಿದ್ದಾರೆ ಅಲ್ವಾ? ಹಾ, ಹೌದು ಸುಲೋಚನಾ. ಇವ್ರು ಮಾತ್ರ ಇಲ್ಲ ಅಂದಿದ್ರೆ ನಾವು ಏನಾಗ್ತಿದ್ವೋ ಏನೋ. ಹೌದು, ಪದ್ಮಮ್ಮ ಕೂಡ ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಹೌದಪ್ಪ, ಅವರು ನನಗೆ ಒಳ್ಳೆ ಪಾಠ ಹೇಳಿಕೊಡ್ತಾ ಇದ್ದಾರೆ. ಇಲ್ಲಿವರೆಗೂ ನಮ್ಮ ಟೀಚರ್ಸ್ ಯಾರು ಕೂಡ ನನಗೆ ಈ ರೀತಿ ಪಾಠ ಹೇಳಿಕೊಟ್ಟಿದ್ದೇ ಇಲ್ಲ. ಎಷ್ಟೋ ದಿನಗಳ ನಂತರ ನಾವೆಲ್ಲರೂ ಹೀಗೆ ಖುಷಿಯಾಗಿದ್ದೀವಿ. ಇನ್ನೆರಡು ದಿನದಲ್ಲಿ ದೀಪಾವಳಿ ಹಬ್ಬ. ಇದೇ ಸಂತೋಷದಲ್ಲಿ ನಾವು ದೀಪಾವಳಿ ಹಬ್ಬ ಆಚರಣೆ ಮಾಡಬೇಕು. ಹಾಗೆ ಆ ಕುಟುಂಬದವರು ಈ ವರ್ಷ ಬರುವ ದೀಪಾವಳಿ ಹಬ್ಬವನ್ನ ಸಂತೋಷವಾಗಿ ಆಚರಿಸಬೇಕು ಅಂತ ಅಂದ್ಕೊಂಡ್ರು. ಹೀಗಿರುವಾಗ ಮರುದಿನ ಬೆಳಗ್ಗೆ ರಾಮಯ್ಯ ಮಡಿಕೆಗಳನ್ನ ಸಂತೆಗೆ ತಗೊಂಡು ಹೋಗಿ ಮಾರಿ ಅದರಲ್ಲಿ ಸಿಕ್ಕಿದ ಹಣ ತಗೊಂಡು ಅವನು ಮನೆಗ್ ಬಂದ. ಅಯ್ಯ, ತಗೊಳ್ಳಿ ಅಯ್ಯ ನಿಮ್ಮ ಭಾಗ. ರಾಮಯ್ಯ, ಇವತ್ತು ನಿನ್ನ ಹತ್ರ ಇರುವ ಎಲ್ಲ ಹಣನೂ ನನಗೆ ಬೇಕಾಗುತ್ತೆ. ನಾನೊಬ್ರಿಗೆ ಸಾಲ ಕಟ್ಟಬೇಕು. ಸಾಲ ಕೊಟ್ಟವನು ಮನೆ ಹತ್ರ ಬಂದು ಜೋರಾಗಿ ಬೈದ್ಬಿಟ್ಟು ಹೋಗಿದ್ದಾನೆ. ಆದ್ರಿಂದ ಈ ಹಣ ಎಲ್ಲ ನನಗೆ ಕೊಡು. ತಪ್ಪಾಗಿ ತಿಳ್ಕೊಳ್ಬೇಡ. ಅಯ್ಯೋ, ನಾನೇನು ತಿಳ್ಕೊಳ್ಳಲ್ಲ ದನಿ. ಇದೆಲ್ಲ ನೀವು ಕೊಟ್ಟಿದೆ ಅಲ್ವಾ. ಈ ಜೀವನಾನೇ ನಿಮಗ್ ಸ್ವಂತ. ಹಾಗಂತ ಹೇಳಿ ರಾಮಯ್ಯ ಅವನು ಸಂಪಾದನೆ ಮಾಡಿದ ಹಣ ಎಲ್ಲ ವೆಂಕಯ್ಯನಿಗೆ ಕೊಟ್ಟು ಬರೀ ಕೈಯಲ್ಲೇ ಮನೆಗೆ ಹೋದ. ರೀ, ಬನ್ನಿ, ನಾವ್ ಹೋಗಿ ಹೊಸ ಬಟ್ಟೆ ತಗೊಂಡ್ ಬರೋಣ. ಇಲ್ಲ ಸುಲೋಚನಾ, ಸಿಕ್ಕಿದ ಎಲ್ಲಾ ಹಣನೂ ನಾನು ದಣಿಗೆ ಕೊಟ್ಬಿಟ್ಟೆ. ಪಾಪ, ಅವ್ರಿಗೇನೋ ಅವಶ್ಯಕತೆ ಇದೆ ಅಂತೆ. ಓಹೋ, ಹೌದಾ? ಸರಿ, ಪರವಾಗಿಲ್ಲ ಬಿಡಿ. ಈ ವರ್ಷ ಇಲ್ಲಾಂದ್ರೆ ಏನು, ಮುಂದಿನ ವರ್ಷ ನಾವು ಹಬ್ಬ ಆಚರಿಸ್ಬೋದು. ಆದ್ರೆ ನಮ್ಮ ಈ ಜೀವನಕ್ಕೆ ಸಹಾಯ ಮಾಡಿದವರು ಅವರೇ ಅಲ್ವಾ? ಹಾಗಂತ ಸುಲೋಚನೆ ಹೇಳಿದ ತಕ್ಷಣ ಸ್ವಾಮಿ ಅಲ್ಲಿ ಪ್ರತ್ಯಕ್ಷವಾದ್ರು. ಅವರನ್ನು ನೋಡಿ ಅವರಿಬ್ರು ಆಶ್ಚರ್ಯಪಟ್ರು. ನಿಮ್ಮ ಭಕ್ತಿಯನ್ನು ಹಾಗೇನೆ ನಿಮ್ಮ ನಿಯತ್ತನ್ನು ನೋಡಿ ನಾನು ತುಂಬಾನೇ ಸಂತೋಷದಲ್ಲಿದ್ದೀನಿ. ಇಷ್ಟು ದಿನ ನಿಮ್ಮ ಹತ್ರನೇ ವೆಂಕಯ್ಯನಾಗಿದ್ದು ನಿಮಗೆ ನಾನು ಪರೀಕ್ಷೆ ಇಟ್ಟು ನೋಡಿದೆ. ಹಾಗೇನೆ ನಾನಿಟ್ಟ ಎಲ್ಲ ಪರೀಕ್ಷೆಯಲ್ಲೂ ನೀವಿಬ್ರು ಗೆದ್ದಿದ್ದೀರಾ. ಹೌದು, ಈ ದಿನ ನಾವಿಬ್ರು ತುಂಬಾನೇ ಸಂತೋಷವಾಗಿದ್ದೀವಿ. ನಾವೆಲ್ಲರೂ ಸೇರಿ ಇವತ್ತು ದೀಪಾವಳಿ ಹಬ್ಬನ ಆಚರಣೆ ಮಾಡೋಣ. ಹಾಗೆ ವೆಂಕಟೇಶ್ವರ ಸ್ವಾಮಿ ಹಾಗೂ ಪದ್ಮಾವತಿ ತಾಯಿ ಅವರ ಕುಟುಂಬದ ಜೊತೆ ಸೇರಿ ಹಬ್ಬ ಆಚರಣೆ ಮಾಡಿದ್ರು. ಪದ್ಮಾವತಿ ತಾಯಿ ಹಾಗೂ ಸುಲೋಚನಾ ಇಬ್ರು ಮನೆ ಹೊರಗಡೆ ದೀಪಗಳನ್ನ ಇಟ್ರು. ಹಾಗೇನೆ ವೆಂಕಟೇಶ್ವರ ಸ್ವಾಮಿ ರಜನಿಯ ಜೊತೆ ಸೇರಿ ಪಟಾಕಿನ ಸಿಡಿತಾ ಇದ್ರು. ಈ ದಿನ ತುಂಬಾನೇ ಸಂತೋಷವಾಗಿದ್ದೀನಿ. ನಾನು ಈ ಮನೇನ ನಿಮಗೆ ಹಬ್ಬಕ್ಕೆ ಉಡುಗೊರೆಯಾಗಿ ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಂತ ಹೇಳಿ ಆ ಕುಟುಂಬದವರಿಗೆ ಆ ದೊಡ್ಡ ಮನೆಯನ್ನ ಉಡುಗೊರೆಯಾಗಿ ಕೊಟ್ಟು ಅವರನ್ನೆಲ್ಲ ಆಶೀರ್ವಾದ ಮಾಡಿ ಅವರಿಬ್ರು ಅಲ್ಲಿಂದ ಮಾಯವಾದ್ರು.